ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಿಸಿದಂತಹ 3 ಲೆಟರ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ದಿಸ್ ಈಸ್ ದ 4th ಲೆಟರ್ ರೈಟಿಂಗ್. ಕ್ಲಿಯರ್ ಆಲ್ ಆಫ್ ಯು? 4ನೇ ಲೆಟರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈ ಫಸ್ಟ್ ಲೆಟರ್ ಅಪ್ಲೋಡ್ ಮಾಡಿದ್ದು ನಾನು ಆನ್ ಏನಂತೀರಾ ಸರ್, ರಜೆಯ ಮೇಲೆ ಆಯಿತಾ, ಆನ್ ಲೀವ್ಸ್. ಸೆಕೆಂಡ್ ಲೆಟರ್ ಅಪ್ಲೋಡ್ ಮಾಡಿದ್ದು ಆಫೀಸ್ ಲೆಟರು. ಥರ್ಡ್ ಅಪ್ಲೋಡ್ ಮಾಡಿದ್ದು ಕಂಪ್ಲೇಂಟ್ ಲೆಟರು. ಈಗ ಅಪ್ಲೋಡ್ ಮಾಡುತ್ತಿರುವಂಥದ್ದು ಬ್ಯಾಂಕಿಂಗ್ ಲೆಟರ್. ಈ 4 ಲೆಟ್ರಲ್ಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಈ ಲೆಟ್ರು ಅಪ್ಲೋಡ್ ಮಾಡಲಿಕ್ಕೆ ಉದ್ದೇಶ ಇಷ್ಟೇ ಕಾರಣ, ಯಾಕಂದರೆ ಬಹಳ ಜನ ಸರ್ ಇದು ನಮಗೆ ಇದೆ ಅಂತ ಭಾಳ ಜನ ಕಮೆಂಟ್ ಹಾಕಿದರು. ಹಾಗಾಗಿ ಈ ಒಂದು ಲೆಟ್ರನ್ನ ಅಪ್ಲೋಡನ್ನು ಮಾಡಿಕೊಡ್ತಿದ್ದೇನೆ. ನೋಡಿ, ಇದು ಬ್ಯಾಂಕಿಂಗ್ ಲೆಟ್ರು. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ನೋಡ್ತಾ ಇದ್ದೀರೋ ಫಸ್ಟು ಈ ಲೆಟ್ರ್ ಎದ್ರದ್ದು ಅಂತ ತಿಳ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಇದು ಬ್ಯಾಂಕ್ ಲೆಟರು ಕಾಣ್ತಾ ಇದ್ದೇವೆ ಎಲ್ಲರಿಗೂ. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ನೀವು ಎಲ್ಲಿ SBI ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗಿದೆ. ಹಾಗಾಗಿ ತಾವುಗಳು ಒಂದು ಪತ್ರವನ್ನು ಬರಿತಾ ಇದ್ದೀರಾ ಆಯಿತಾ, ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು. ತಾವು ಪ್ರಥಮ PUCನಲ್ಲಿ ಇದ್ದೀರಾ. ಇಮ್ಯಾಜಿನ್ ಯುವರ್ ಸೆಲ್ಫ್, ಯುವರ್ ನೇಮ್ ಈಸ್ ರಾಮ ಅಂತ ನಿಮ್ಮ ಹೆಸರು. ನೀವು ಪ್ರಥಮ PUCನಲ್ಲಿ ಇದ್ದೀರಾ. ನಿಮ್ಮ ಕಾಲೇಜಿನ ಹೆಸರು ಪೀಸ್ ಕಾಲೇಜ್ ಅಂತ. ಇದು ನಿಮ್ಮ ಟು ಅಡ್ರೆಸ್ ಆಗಿ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಇದು ನಿಮ್ಮ ಯಾವ ಅಡ್ರೆಸ್ಸು? ಟೂನ ಫ್ರಮ್ ಅಡ್ರೆಸ್ ಆಗಿರುತ್ತೆ. ಇದು ನಿಮ್ಮ ಫ್ರಮ್ ಅಡ್ರೆಸ್ ಆಗಿರುತ್ತೆ ಆಯಿತಾ. ನಿಮ್ಮ ಹೆಸರು, ಕಾಲೇಜು ಹಾಗೂ ನಿಮ್ಮ ತರಗತಿ ಬರೆದಿದ್ದೀರಾ. ನಂತರದಲ್ಲಿ ಏನು ಮಾಡಬೇಕು, ಒಂದು ಡೇಟನ್ನು ಬರಿಬೇಕಾಗಿರುತ್ತೆ, ಹೌದಲ್ವಾ? ಇದು ಸರಿಯಾದ ಡೇಟು ಫಾರ್ಮೆಟ್ ಇದೇ ರೀತಿಯಾಗಿ ತಾವುಗಳು ಬರಿಬೇಕಾಗತ್ತೆ. 13 ಫೆಬ್ ಅಂತ ಹಾಕಿ ಕಾಮ ಹಾಕಿ ಫೆಬ್ರವರಿ ಅಂತ ಪೂರ್ತಿ ಬರಿಬೋದು. 2025 ಅಂತ. ಫೆಬ್ರವರಿ ಸ್ಪೆಲ್ಲಿಂಗ್ ಬರಲ್ಲ ಅಂದರೆ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಇರುತ್ತೆ, ನೋಡ್ಕೊಂಡು ಬರಿಬೋದು. ಇದಾದಮೇಲೆ ನೋಡಿ ಏನಾಯಿತು, ಫ್ರಮ್ ಆಯಿತು, ಡೇಟ್ ಆಯಿತು. ಈಗ ಟು ಅಡ್ರೆಸ್ ಬರಿಬೇಕು. ಟು ಅಡ್ರೆಸ್ಸು ನಿಮ್ಮ ಕ್ವಶನ್ ಪೇಪರಲ್ಲೇ ಇರುತ್ತೆ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಅರ್ಜೆಂಟಿಗೆ ಆಯಿತಾ, ದಿ ಬ್ಯಾಂಕ್ ಮ್ಯಾನೇಜರ್ ಅಂತ ಎಲ್ಲರೂ ಅದನ್ನೇ ಬರೀಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಸನ್ ಅಂತ ಬರ್ತಿದ್ದೀನಿ. ನಿಮಗೇನಾದರೂ ಕೆನರಾ ಬ್ಯಾಂಕ್ ಅಂತ ಕ್ವಶನ್ ಪೇಪರ್ ಮೇಲಿದ್ದರೆ ಕೆನರಾ ಬ್ಯಾಂಕ್ ಅಂತ ಬರೀರಿ, SBI ಅಂತ ಇದ್ದರೆ SBI ಅಂತಲೇ ಬರೀರಿ, ನೋ ಪ್ರಾಬ್ಲಮ್. ಹಾಸನ್ ಅಂತ ನಾನು ಬರ್ತಿದ್ದೀನಿ. ತಾವುಗಳು ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ ಇರುತ್ತೆ, ಕೆಲವೊಮ್ಮೆ ಬೆಂಗಳೂರು ಅಂತ ಇರುತ್ತೆ, ಹುಬ್ಬಳ್ಳಿ ಅಂತ ಇರುತ್ತೆ, ಧಾರವಾಡ ಅಂತ ಇರುತ್ತೆ, ಯಾವುದಾದ್ರೂ ಒಂದು ಆ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು ಅಷ್ಟೇ. ಸೇಮ್ ಹೀಗೆ ಬರೀಬೇಕು. ಈಗ ಸಬ್ಜೆಕ್ಟು, ವಿಷಯ ಭಾಳ ಜನ ಬರೆಯೋದೇ ಇಲ್ಲ. ವಿಷಯವನ್ನು ತಪ್ಪು ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಇದು ವಿಷಯ ಅಂತ ಕರಿತೀವಿ. ಸಬ್ಜೆಕ್ಟು ಬಹಳ ಕರೆಕ್ಟಾಗಿರಬೇಕು. ಈಗ ನೀವು ಪತ್ರ ಬರೀತಾ ಇರೋದು ಎನ್ಕ್ವೈರಿ. ಸರ್, ನಾನು SBI ನಿಮ್ಮ ಬ್ಯಾಂಕಲ್ಲಿ SBI ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ದೀನಿ, ಸೇವಿಂಗ್ ಅಕೌಂಟು. ನಾವು ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕೇಳಬೇಕು. ಹಾಗೂ ಅದಕ್ಕೆಲ್ಲ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಬೇಕು. ಹಾಗೂ ಅದರ ಒಂದು ಏನಂತೀರ ನೀವು ಫಾರ್ಮ್ ಕೂಡ ಕೇಳಬೇಕಾಗತ್ತೆ. ನೋಡಿ, ಎನ್ಕ್ವೈರಿ ಅಬೌಟ್ ಓಪನಿಂಗ್ ಎ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಯಿತಾ. ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ತಾವುಗಳು ಓಪನ್ ಮಾಡಬೇಕು. ಕರೆಂಟ್ ಅಂದ್ರೇ CA ಅಂದ್ರೇ ಬೇರೆದಾಗುತ್ತೆ. ಬನ್ನಿ, ಈಗ ಅದಾದ ತಕ್ಷಣ ಏನು ಮಾಡಬೇಕು ಅಂದರೆ ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕು ಆಯಿತಾ. ಒಂದು ಕಾಮ ಹಾಕಬೇಕು ಅಷ್ಟೇ. ರೆಸ್ಪೆಕ್ಟೆಡ್ ಅಂದರೆ ಮಾನ್ಯರೇ ಅಂತ ಹೇಳಿದ ಹಾಗೆ. ಭಾಳ ಜನ ಡಿಯರ್ ಸರ್ ಅಂತ ಬರಿತೀರಾ, ಬರಿಬೇಡಿ. ಈಗ ಇದು ಭಾಳ ಇಂಪಾರ್ಟೆಂಟು. ಇದು 3 ಮಾರ್ಕ್ಸು ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. 3 ಮಾರ್ಕ್ಸಿಗಿರುತ್ತೆ. ಏನಪ್ಪ ಇದು ಏನು ಬಾಡಿ ಆಫ್ ದಿ ಲೆಟರು ತಿಳಿಯುತ್ತೆ ಎಲ್ಲರಿಗೂ? ಬನ್ನಿ. ಐ ಆಮ್ ರೈಟಿಂಗ್ ಟು ಎನ್ಕ್ವೈರಿ ಅಬೌಟ್ ದಿ ಪ್ರೊಸೆಸ್ ಆಫ್ ಓಪನಿಂಗ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಟ್ ಯುವರ್ ಬ್ರ್ಯಾಂಚ್. ಸರ್, ನಾನು ನಿಮ್ಮ ಬ್ರ್ಯಾಂಚಿನಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಅದು ಸೇವಿಂಗ್ ಅಕೌಂಟು. ಐ ವುಡ್ ಲೈಕ್ ಟು ನೋ ದಿ ನೆಸೆಸರಿ ಡಾಕ್ಯುಮೆಂಟ್ಸ್. ಈ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸ್ವಲ್ಪ ನನಗೆ ತಿಳಿಸಿ. ಆ್ಯಂಡ್ ಎನಿ ಸ್ಪೆಸಿಫಿಕ್ ಪ್ರೊಸೀಜರ್, ಮತ್ತೇನಾದರೂ ಪ್ರೊಸೀಜರ್ ಇದ್ದರೆ ಅದು ಕೂಡ ತಿಳಿಸಿ ಆಯಿತಾ. ಐ ನೀಡ್ ಟು ಫಾಲೋ, ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಹಾಗೂ ನಾನು ನಿಮ್ಮ ಬ್ಯಾಂಕಲ್ಲಿ ಅಕೌಂಟನ್ನು ತೆರೆಯುತ್ತೇನೆ ಅಂತ ಆಯಿತಾ. ಇದಾದ ತಕ್ಷಣ ಒಂದು ಲೈನ್ ಬಿಟ್ಟು ಥ್ಯಾಂಕ್ ಯು ಫಾರ್ ಯುವರ್ ಅಸಿಸ್ಟೆಂಟ್ ಅಂತ ಆಯಿತಾ. ನೀವು ಕಳಿಸ್ಕೊಟ್ರೆ ತುಂಬ ಧನ್ಯವಾದಗಳು. ಫಾರ್ ಯುವರ್ ಅಸಿಸ್ಟೆಂಟ್ ಅಂದರೆ ನಿಮ್ಮ ಸಲಹೆ ಬೇಕಾಗಿದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ನಾನು ತರಬೇಕು ಅದು ಇದು ಅಂತ. ನಂತರದಲ್ಲಿ ಒಂದು ತಾವುಗಳು ಲೈನನ್ನು ಬಿಡಬೇಕಾಗತ್ತೆ. ಇಲ್ಲೂ ಒಂದು ಲೈನು, ಇಲ್ಲೂ ಒಂದು ಲೈನನ್ನು ಬಿಡಬೇಕು ಆಯಿತಾ. ನಂತರದಲ್ಲಿ ಥ್ಯಾಂಕ್ ಯು ಅಂತ ಬರೆದು ರಾಮ ಅಂತ ಬರೆದ್ರೆ ಮುಗದೇ ಹೋಯ್ತಪ್ಪ. ದಿಸ್ ಈಸ್ ದಿ ಲೆಟರ್. ಯಾವುದು, ಎಂಥ ಲೆಟ್ರ್ ಇದು ಹೇಳಿ ನೋಡುವ? ಇದು ಬ್ಯಾಂಕ್ ಲೆಟರ್, ನೆನಪಿರಲಿ. ಇದು 4ನೇ ಲೆಟ್ರು ನಾನು ಅಪ್ಲೋಡನ್ನು ಮಾಡಿರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ದಿಸ್ ಈಸ್ ಮೈ 4th ಲೆಟರ್. ಇದು ಬ್ಯಾಂಕಿಂಗ್ ಲೆಟರ್ ಆಯಿತಾ.
ಅಕೌಂಟ್ ಕ್ಲೋಸ್ ಮಾಡೋಕ್ಕಾಗಿರ್ಬೋದು, ಟ್ರಾನ್ಸ್ಫರ್ ಮಾಡೋಕ್ಕಾಗಿರ್ಬೋದು ಅಥವಾ ಓಪನ್ ಮಾಡೋಕ್ಕಾಗಿರ್ಬೋದು. ಈ ಮೂರಕ್ಕೂ ಇದೇ ಲೆಟ್ರನ್ನ ತಗೊಳ್ಳಿ ಯೂಸ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡೋದಾದರೆ ಅಲ್ಲೇ ಬರಿಬೇಕು, ಮೈ ಫಾದರ್ ಹ್ಯಾಸ್ ಎ ಟ್ರಾನ್ಸ್ಫರ್ಡ್ ಫ್ರಮ್ ಶಿವಮೊಗ್ಗ ಟು ಬೆಂಗಳೂರು ಅಥವಾ ಬೆಂಗಳೂರು ಟು ಹುಬ್ಬಳ್ಳಿ, ಆಯಿತಾ. ಸೊ ಐ ನೀಡ್ ಟು ಏನದು ಟ್ರಾನ್ಸ್ಫರ್ ಮೈ ಅಕೌಂಟ್ ಫ್ರಮ್ ಯುವರ್ ಬ್ರ್ಯಾಂಚ್ ಟು ಹುಬ್ಬಳ್ಳಿ ಬ್ರ್ಯಾಂಚ್, ಫ್ರಮ್ ಯುವರ್ ಬ್ರ್ಯಾಂಚ್ ಟು ದಾವಣಗೆರೆ ಬ್ರ್ಯಾಂಚ್, ಫ್ರಮ್ ಯುವರ್ ಬ್ರ್ಯಾಂಚ್ ಟು ಬೆಳಗಾವಿ ಬ್ರ್ಯಾಂಚ್, ಈ ರೀತಿಯಾಗಿ ಬರಿಬೇಕಾಗತ್ತೆ, ಆಯಿತಾ. ಧಾರವಾಡ ಬ್ರ್ಯಾಂಚ್, ಗದಗ್ ಬ್ರ್ಯಾಂಚ್, ಹಾಸನ್ ಬ್ರ್ಯಾಂಚ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಸಮಯವನ್ನು ನಾನು ವೇಸ್ಟ್ ಮಾಡಲ್ಲ ನಿಮ್ಮದು. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.